ಹಾಯ್ ಹಲೋ ಎವ್ರಿವನ್. ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಗುರುವಾರ ಬಂದರೆ ವಾರ ಇರುತ್ತಲ್ವ ಪೂಜೆ ಮಾಡಬೇಕು ಅಂತ. ಸೊ ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ. ಸೊ ನೈಟು ಹಾಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ನಾನು ದಾಲ್ ಮತ್ತು ಜೀರಾ ರೈಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. 1 ಕಪ್ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ 2 ವಿಸಿಲ್ಗೆ. ಸೊ 2 ವಿಸಿಲ್ ಬೇಯಿಸ್ಬಿಟ್ಟು ಅದನ್ನ ಹಾರಕ್ಕೆ ಇಟ್ಬಿಟ್ಟು ಈ ಕಡೆ ಜೀರಾ ರೈಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಫಸ್ಟು ಏನೇನು ಬೇಕೆಲ್ಲ ಎತ್ತಿಟ್ಕೊತೀನಿ ಒಂದು ಬೌಲಲ್ಲಿ. ಸೊ ಎಲ್ಲ ಎತ್ತಿಟ್ಕೊಂಡು ಆಮೇಲೆ ರೆಡಿ ಮಾಡ್ಕೊತೀನಿ ರೈಸ್ಗೆ. ಫಸ್ಟು ಪಾನ್ ಇಟ್ಬಿಟ್ಟು 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ದೊಡ್ಡ ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಹಾಗೆಯೇ ಜೀರಿಗೆ ಮತ್ತು ಗೋಡಂಬಿ ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇದೆಲ್ಲ ಸ್ವಲ್ಪ ಆದಮೇಲೆ 2 ಗ್ಲಾಸ್ ಅಕ್ಕಿ ನೆನೆಸಿಟ್ಟಿದ್ವಿ. ಸೊ ಅಕ್ಕಿನೂ ಸ್ವಲ್ಪ ಹಾಕಿಬಿಟ್ಟು 1 ನಿಮಿಷ ಅಷ್ಟು ಹುರಿದೆ. ಅದಾದಮೇಲೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 2 ವಿಜಿಲ್ ಬರೆಸಿದ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಯೂಟ್ಯೂಬಲ್ಲಿ ನೋಡೋ ಅಡುಗೆ ಎಲ್ಲ ರೇಖಾ ಅಡುಗೆ ಯೂಟ್ಯೂಬ್ ಚಾನಲಿಂದನೇ ನಾನು ಟ್ರೈ ಮಾಡೋದು. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಮುಂಚೆಯಿಂದನೂ ನಾನು ಏನೇ ಸ್ಪೆಷಲ್ ಮಾಡಿದ್ರು ಅವ್ರ ಯೂಟ್ಯೂಬ್ ಚಾನಲೇ ನೋಡ್ಕೊಂಡು ಮಾಡೋದು. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತೂ, ಜೀರಾ ರೈಸು ಮತ್ತು ದಾಲ್ದು. ಹಾಗೆ ಈ ಕಡೆ ದಾಲ್ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟು ಟೊಮೊಟೊ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫಸ್ಟು. ಅದಾದಮೇಲೆ ಬೇಳೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಕುದಿ ಬಂದರೆ ರೆಡಿ ಆಯಿತು ದಾಲ್ ಈ ಕಡೆ. ಹಾಗೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಹಾಗೆ ಈ ಕಡೆ ನನ್ನ ಮಗನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. 2 ವಿಜಿಲ್ ಹಾಗೆ ಅನ್ನ ಹಾರಿತ್ತು ಸ್ವಲ್ಪ. ಸೊ ಹಾಗೆ ಈ ಕಡೆ ಅದನ್ನೆಲ್ಲ ಕಲಿಸ್ಕೊತಾ ಇದ್ದೆ ಒಳಗಡೆಯಿಂದ ಎಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸೂಪರಾಗಿತ್ತು. ನನ್ನ ಮಗ ನಾನು ಟೇಸ್ಟ್ ನೋಡ್ತೀನಿ ಅಂದ್ಬಿಟ್ಟು 1 ಸ್ಪೂನ್ ಕೂಡ ಅವ್ನು ಟೇಸ್ಟ್ ಕೂಡ ಮಾಡ್ದ. ಹಾಗೆ ಅವ್ನು ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಅವನು ವ್ಯಾನ್ಗೆ ಹತ್ರ ಬಿಟ್ಬಿಟ್ಟು ಬಂದು, ವಾರ ಅಲ್ವಾ ಸೊ ಎಲ್ಲ ತೊಳೆದೆ. ನಾನು ರಂಗೋಲಿ ಯಾವಾಗಲೂ ಹಾಕ್ತಿದ್ದೆ. ನನ್ನ ಮಗ ತುಂಬ ಅದನ್ನ ಆಡಿಸ್ಬಿಡ್ತಾಯಿದ್ದ. ಅದಕ್ಕೆ ನಾನು ಪೇಂಟಲ್ಲಿ ರಂಗೋಲಿ ಹಾಕ್ಬಿಟ್ಟಿದ್ದೀನಿ, ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ರಂಗೋಲಿ ಇರಲಿ ಅಂದ್ಬಿಟ್ಟು. ಹಾಗೆ ನಮ್ಮ ಶೆಡ್ ಒಳಗಡೆ ಬೆಕ್ಕು ಒಂದು ಮರಿ ಹಾಕಿದ್ದೆ. ನೋಡಿ ಅದು ಎಲ್ಲೂ ಹೋಗ್ತಾನೇ ಇಲ್ಲ. ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ, ತುಂಬ ಕಾಟ ಕೊಡ್ತಾಯಿತ್ತು. ಸೊ ಹಾಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ವಾರ ಬಂದರೆ ಯಾವಾಗಲೂ ನಮಗೆ ಏನೋ ಒಂಥರ ವಿಶೇಷ ಗುರುವಾರ ಬಂದರೆ. ಸೊ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೂ ಸ್ನಾನ ಮಾಡಿಸಿ ಅವನಿಗೂ ರೆಡಿ ಮಾಡಿಬಿಟ್ಟು ಅಲ್ಲಿ ಆಟ ಆಡ್ಕೊತಾ ಇದ್ದ. ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಅವ್ರಿಗೂ ಊಟಕ್ಕೆಲ್ಲ ರೆಡಿ ಮಾಡಬೇಕಾಯ್ತು. ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಊಟಕ್ಕೆ ರೆಡಿ ಮಾಡಿಕೊಟ್ಟೆ ಹಸ್ಬೆಂಡ್ಗೆ. ಅವರೂ ಜೀರಾ ರೈಸ್ ಮತ್ತು ದಾಲ್ ತೊಗೊಂಡ್ರು. ತುಂಬ ಚೆನ್ನಾಗಿತ್ತು. ಹಾಗೆ ಮುದ್ದೆನೂ ಮಾಡಿದ್ದೆ ದಾಲ್ಗೆ, ಯಾಕಂದರೆ ಅವರು ರೈಸ್ ತಿಂದುಬಿಟ್ಟು ಹೋಗೋಕ್ಕಾಗಲ್ಲಲ್ವ ಅಂದ್ಬಿಟ್ಟು ಮುದ್ದೆನೂ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು ಜೀರಾ ರೈಸು ಮತ್ತು ದಾಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಮಿನಿ ವ್ಲಾಗ್.